ಈಗ ನಾವು ಪಾರ್ಸಲ್ ಸರ್ವಿಸ್ನಲ್ಲಿ ಏನು ಮಾಡಬೇಕು ಹಾಗೂ ಏನು ಮಾಡಬಾರದು ಎನ್ನುವ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗೂ ಮಾಡಲಾಗುವ ಆರ್ಡರ್ಗಳನ್ನು ಮಾತ್ರ ಅಕ್ಸೆಪ್ಟ್ ಮಾಡಿ. ನೀವು ಅಕ್ಸೆಪ್ಟ್ ಮಾಡಿದ ಮೇಲೆ ಆರ್ಡರನ್ನು ಕ್ಯಾನ್ಸಲ್ ಮಾಡಿದರೆ ನಿಮಗೆ 500 ರೂಪಾಯಿ ಪೆನಾಲ್ಟಿ ಹಾಕಲಾಗುತ್ತದೆ ಮತ್ತು ಅಕೌಂಟನ್ನು ಸಹ ಡಿಆಕ್ಟಿವೇಟ್ ಮಾಡಲಾಗುತ್ತದೆ. ಆರ್ಡರ್ ಪಿಕಪ್ ಅಥವಾ ಡೆಲಿವರಿ ಸಮಯದಲ್ಲಿ ಕಸ್ಟಮರ್ ಫೋನ್ಗೆ ಉತ್ತರಿಸದಿದ್ದರೆ ಆಗ ರ್ಯಾಪಿಡೋ ಕಸ್ಟಮರ್ ಸಪೋರ್ಟ್ಗೆ ಕರೆ ಮಾಡಿ ಮತ್ತು ನೀವಾಗಿಯೇ ಕ್ಯಾನ್ಸಲ್ ಮಾಡಬೇಡಿ. ಪಿಕಪ್ ಪಾಯಿಂಟ್ನಲ್ಲಿ ಮಾತ್ರ ಹೇಳಿದ ಹಣವನ್ನು ತೆಗೆದುಕೊಳ್ಳಿ. ಎಂದಿಗೂ ಹೆಚ್ಚಿನ ಹಣವನ್ನು ಕೇಳಬೇಡಿ. ಪ್ರತಿ ಆರ್ಡರ್ನ ಫೋಟೋ ತೆಗೆದುಕೊಳ್ಳುವುದನ್ನು ಮರೆಯಬೇಡಿ. ಯಾವಾಗಲೂ ನಿಮ್ಮ ಹತ್ತಿರ ದೊಡ್ಡ ಬ್ಯಾಗ್ ಅನ್ನು ಇಟ್ಟುಕೊಳ್ಳಿ. ಇದರಿಂದ ಪ್ಯಾಕೇಜ್ ಡ್ಯಾಮೇಜ್ ಆಗುವುದಿಲ್ಲ. ಕಸ್ಟಮರ್ನ ಮನೆ ಬಾಗಿಲಿನಿಂದ ಆರ್ಡರನ್ನು ಕಲೆಕ್ಟ್ ಮಾಡಿ. ಅವರನ್ನು ಮನೆಯಿಂದ ಹೊರಗೆ ಕರೆಯಬೇಡಿ. ನೆನಪಿಡಿ, ಈ ವಿಡಿಯೋ ಮುಗಿದ ಮೇಲೆ ನಿಮ್ಮ ಪಾರ್ಸಲ್ ಸರ್ವಿಸ್ ಆಕ್ಟಿವೇಟ್ ಆಗಲು 2 ರಿಂದ 3 ದಿನ ತೆಗೆದುಕೊಳ್ಳಬಹುದು.